ನಾನು ಮತ್ತೆ ಕುಮಾರಸ್ವಾಮಿಯವರು, ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ರವಿಕುಮಾರ್ ಮತ್ತು ಜೆಡಿಎಸ್ಸಿನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನ ಬಿಜೆಪಿ ಕಡೆಯಿಂದನೂ ನಾವು ಕೊಡ್ತಾ ಇದ್ದೀರಿ. ಅದಾದ್ಮೇಲೆ ಬೆಂಗಳೂರಲ್ಲಿ ಈಗಾಗಲೇ ಬಿಜೆಪಿಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಿರಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು ಜೆಡಿಎಸ್ ಒಟ್ಟಿಗೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದಿರಿ. ಅಂದ್ರೆ ಅದು ಡೇಟ್ ಅನ್ನು ಅನೌನ್ಸ್ ಮಾಡ್ತೀರಿ. ವಿಧಾನಸಭೆಯಲ್ಲಿ ಯಾವತ್ತು ಅದು ಚರ್ಚೆಗೆ ಬರುತ್ತೆ? 4ನೇ ತಾರೀಕು ವಿಧಾನಸೌಧ ಚಲೋ ಕರೆ ಕೊಟ್ಟಿದ್ದಾರೆ ಜೆಡಿಎಸ್. ಅಲ್ಲ, ಅದು ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದ್ರೆ ವಿಧಾನಸಭೆ 14 ಏನು ಇಲ್ಲ, ಕಲಾಪ ಇಲ್ಲ, ಮತ್ತೆ 15 ಕಲಾಪ ಇಲ್ಲ. ಅದರಿಂದ ಕಲಾಪ ಇಲ್ಲದೆ ಸಮಯದಲ್ಲಿ ಬೇಡ ಅನ್ನೋದು ಚರ್ಚೆಯನ್ನು ಮಾಡಿದಿರಿ. ಅದರಿಂದ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಮಾಡುವಂತ ತೀರ್ಮಾನವನ್ನ ಮಾಡಿದಿರಿ. ಹೊರಗೆ ಹೊರಗಡೆ ಎರಡೂ ಕೂಡ ಈಗಾಗಲೇ ಸದನದ ಒಳಗೆ ನಾವು ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಹೋರಾಟಕ್ಕೆ ಜೆಡಿಎಸ್ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಸದನದ ಒಳಗಡೆ ನಾವು ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತೆ ಕೆಪಿಎಸ್ಸಿಯ ಒಂದು ಅಕ್ರಮಗಳೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡುವಂತದಕ್ಕೆ ತೀರ್ಮಾನವನ್ನ ಮಾಡಿದಿರಿ. ಅದಕ್ಕೆಲ್ಲ ಪೂರ್ತಿ ಸಹಕಾರಗಳನ್ನ ಜೆಡಿಎಸ್ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲ ಹೋರಾಟಗಳಲ್ಲಿ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ರಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಮಾಡುವಂಥದ್ದು, ಅದು 5 ಜನ ಇರಬೇಕಾ 4 ಜನ ಇರಬೇಕಾ ಅನ್ನೋದು ತೀರ್ಮಾನವನ್ನು ಮಾಡಿ ಸುಮಾರು 5 ಜನ, ಎರಡೂ ಕಡೆಯಿಂದ 5 ಜನ ತೀರ್ಮಾನ ಮಾಡುವಂತ ಒಂದು ಪಟ್ಟಿನೂ ಕೂಡ ತೀರ್ಮಾನ ಆಗ್ತದೆ. ಅದಾದ್ಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಆಗ್ತೈತೆ. ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದು ಉಳಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಅದರಿಂದ ಎಲ್ಲಾ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂತದಕ್ಕೆ ಇವತ್ತು ಕುಮಾರಸ್ವಾಮಿಯವರು, ನಾವು ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿದಿರಿ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ತುರ್ತು ಕಾರ್ಯಕ್ರಮ ಇತ್ತು ಅವ್ರದ್ದು ಶಿಕಾರಿಪುರದಲ್ಲಿ. ಅದಕ್ಕೋಸ್ಕರ ಶಿಕಾರಿಪುರಕ್ಕೆ ಹೋಗಿದ್ದಾರೆ ತುರ್ತು ಕಾರ್ಯಕ್ರಮಕ್ಕೋಸ್ಕರ. ಉಳಿದಂತೆ ಎಲ್ಲ ತೀರ್ಮಾನಗಳನ್ನ ನಾವು ಪಾರ್ಟಿಯಲ್ಲಿ ನೆನ್ನೆನೇ ಚರ್ಚೆ ಮಾಡಿದಿರಿ. ಆ ಚರ್ಚೆ ಮಾಡಿದಂತ ಎಲ್ಲ ವಿಚಾರಗಳನ್ನ ಇವತ್ತು ಜೆಡಿಎಸ್ಸಿನ ನಾಯಕರ ಜೊತೆ ಹಂಚಿಕೊಂಡಿದ್ದೀರಿ. ಇನ್ನು ಮುಂದೆ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂತ ತೀರ್ಮಾನ ಮಾಡಿದ್ದೀರಿ. ನಾಗೇಂದ್ರ ವಿಚಾರದಲ್ಲಿ ತೀರ್ಮಾನ ಮಾಡಿದ್ದಾರೆ ಸಚಿವ ಸ್ಥಾನದಲ್ಲಿ. ಇಲ್ಲ, ಅದು ಸದ್ಯಕ್ಕೆ ಏನು ಆ ಥರದ್ದೇನು ಇನ್ನೂ ಫೈನಲೈಸ್ ಆಗಿಲ್ಲ. ಯಾವ ವಿಚಾರ ತಗೊಬೇಕು ಅನ್ನೋದನ್ನ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಾವು ಮತ್ತು ಸುರೇಶ್ ಬಾಬು ಅವರು ಇದ್ದಾರೆ ವಿಧಾನಸಭೆಯಲ್ಲಿ, ಮತ್ತೆ ಇಲ್ಲಿ ವಿಧಾನ ಪರಿಷತ್ತಲ್ಲಿ ನಾರಾಯಣ ಸ್ವಾಮಿಯವರು, ಭೋಜೇಗೌಡರು ಇದ್ದಾರೆ. ಅಲ್ಲಿ ನಾವು ಒಟ್ಟಿಗೆ 4 ಜನ ಕೂತು ಅಧಿವೇಶನದ ಪ್ರಾರಂಭ, ಯಾಕಂದ್ರೆ ಇನ್ನು ಸ್ಪೀಕರ್ ಎಲೆಕ್ಷನ್ ನಡೀಬೇಕು. ಅದರಿಂದ ಸಂತಾಪ ಸೂಚನೆ ಇದು 2 ದಿನ ಇದರಲ್ಲೇ ಕಾಲ ಹೋಗೋದ್ರಿಂದ ಅದನ್ನ ಯೋಚನೆ ಮಾಡ್ತಾ ಇದ್ದೀರಿ. ಓಕೆ, ಪ್ರೆಸ್ ಮೀಟ್ ಹೋಗಬೇಕು.